ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಓಂ. ತಾವೆಲ್ಲ ನಿನ್ನೆ ಮೆಡಿಟೇಷನ್ ಹೇಳಿಕೊಟ್ಟಂತೆ ಪ್ರಾಕ್ಟೀಸ್ ಮಾಡಿರುವಿರಿ ಎನ್ನುವಂಥ ಶುಭ ಆಶೆ. ಈ ಮೆಡಿಟೇಷನ್ ಬೆಳಿಗ್ಗೆ ಹೇಗೆ ಪ್ರಾಕ್ಟೀಸ್ ಮಾಡಿದ್ರು, ನಾನು ವಿಜಯಿ ಆತ್ಮ, ವಿಜಯ ನನ್ನ ಜನ್ಮಸಿದ್ಧ ಅಧಿಕಾರ ಅಂತ, ಅದೇ ರೀತಿ ಇವತ್ತು ರಾತ್ರಿಯೂ ಮಲಗುವಾಗ 21 ಟೈಮ್ಸ್ ಇದನ್ನು ಮನನ ಮಾಡಿ ಶುಭ ಸಂಕಲ್ಪದೊಂದಿಗೆ ಇಂದಿನ ದಿನಚರಿಯನ್ನು ಎಂಡ್ ಮಾಡೋಣ. ದಿನದ ಪ್ರಾರಂಭ ಹಾಗೂ ದಿನದ ಕೊನೆ ಮೆಡಿಟೇಷನ್ನಿಂದನೇ ಆದರೆ ಇಡೀ ದಿನ ಇಡೀ ಜೀವನ ಸಕ್ಸಸ್ಸನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಕೇವಲ ಹಾರ, ತುರಾಯಿ ಅಥವಾ ಬಾಹ್ಯವಾದಂತಹ ಸಫಲತೆಯು ಸಫಲತೆ ಅಂತ ಅನಿಸಿಕೊಳ್ಳಲು. ಸಫಲತೆ ಅಂದರೆ ಎಲ್ಲೋ ಬಹಳಷ್ಟು ಜನ ಬಂದರು, ನಮ್ಮನ್ನು ಆನರ್ ಮಾಡಿದರು, ನಮಗೆ ಭಾಳ ಅಪ್ರಿಷಿಯೇಟ್ ಮಾಡಿದರು, ಅನ್ಯರು ಹೊಗಳಿದ್ರು ಅಂದ ತಕ್ಷಣ ಅದು ಸಫಲತೆ ಅಷ್ಟೇ ಅಲ್ಲ. ಸಫಲತೆ ಅಂದರೆ ಏನು? ಸಫಲತೆ ಅಂದರೆ ನಾ ಮಾಡಿರುವಂತಹ ಕಾರ್ಯಕ್ಕೆ ನನಗೆ ಆತ್ಮತೃಪ್ತಿ ದೊರಿಬೇಕು. ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಈಸ್ ರಿಯಲ್ ಸಕ್ಸಸ್. ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಈಸ್ ಫೈನಲ್ ಸಕ್ಸಸ್. ಎಲ್ಲ ಕೆಲಸ ಮಾಡಿ ಅಯ್ಯೋ ಈ ಕೆಲಸ ಮಾಡೋಷ್ಟೊತ್ತಿಗೆ ನಂಗೆ ಸಾಕಾತಪ್ಪ ಅನ್ನಿಸ್ಕೊಂಡು ಸಾಕಾತು, ಕೆಲಸ ಮಾಡಿ ಸಾಕಾತು, ಏನೋ ಕೆಲಸ ಮುಗೀತು, ಆದರೆ ಅದು ಮಾಡುವಾಗ ಎಷ್ಟು ಕಷ್ಟಪಟ್ಟೆ, ಆ ಕಷ್ಟದ ಬಾಧೆ ಇನ್ನೂ ಹೋಗಿಲ್ಲ. ಹಾಗಂದ್ರೆ ಮಾತ್ರ ಸಕ್ಸಸ್ಸಿನ ಅರ್ಥ ಏನು? ನಾವಿನ್ನೂ ನಿಮ್ಮ ಕೆಲಸ ಮುಗಿದಿರ್ಬೋದು, ಆದರೆ ಅದು ಸಕ್ಸಸ್ ಅಲ್ಲ. ಕೆಲಸ ಮುಗಿಸೋದಂದೇ ಸಕ್ಸಸ್ ಅಲ್ಲ. ಕೆಲಸವನ್ನು ಮುಗಿಸಿದ ಮೇಲೆ ನನಗೆ ಆತ್ಮಸಂತೋಷ ಇರಬೇಕು. ವಾಹ್, ಐ ಹ್ಯಾವ್ ಡನ್ ಇಟ್, ವಾಹ್ ದ ವರ್ಕ್ ಈಸ್ ಫಿನಿಶ್ಡ್. ಒಂದು ಕೆಲಸ ಮಾಡಬೇಕಾದ್ರೆ ಸ್ಯಾಕ್ರಿಫೈಸ್ ಮಾಡಬೇಕಾಗ್ತದೆ, ಅಡ್ಜಸ್ಟ್ ಆಗಬೇಕಾಗ್ತದೆ, ಟಾಲರೇಟ್ ಮಾಡಬೇಕಾಗ್ತದೆ, ಅನ್ನಿಸ್ಕೋಬೇಕಾಗ್ತದೆ. ನನಗೆ ಕೆಲಸ ಮಾಡಿರುವ ಧನ್ಯತೆ ಇರಬೇಕೇ ವಿನಃ ಇಷ್ಟೆಲ್ಲ ನಾನು ಸಹನೆ ಮಾಡಬೇಕಾತಲ್ಲ, ಅನ್ನಿಸ್ಕೋಬೇಕಾತಲ್ಲ ಅನ್ನುವಂತಹ ಖೇದ ನಮ್ಮೊಳಗಿರಬಾರ್ದು. ಆದರೆ ಇವತ್ತೇನಾಗಿದೆ ಅಂದರೆ ಕೆಲಸ ಮಾಡಲಿಕ್ಕೆ ಬರ್ತದೆ, ಆದರೆ ಅಯ್ಯೋ ಎಷ್ಟು ಕಷ್ಟಪಟ್ಟು ಮಾಡಿದೆ ಅನ್ನುವಂಥ ಆ ಕಷ್ಟದ ಫೀಲಿಂಗ್ ಮನುಷ್ಯನಲ್ಲಿ ಕೊನೆವರೆಗೂ ಉಳ್ಕೊತದೆ. ಅದನ್ನು ಮಾಡೋಕ್ಕೆ ಭಾಳ ತೊಂದರೆ ಪಟ್ವಿ, ಇದನ್ನು ನಿಭಾಯಿಸೋಕೆ ಭಾಳ ಕಷ್ಟಪಟ್ವಿ. ದಟ್ ಈಸ್ ನಾಟ್ ಸಕ್ಸಸ್. ಆದ್ದರಿಂದ ಈಶ್ವರಿ ವಿಶ್ವವಿದ್ಯಾಲಯದ ಮೆಡಿಟೇಷನ್ ನಿಮ್ಮ ಲೈಫ್ನಲ್ಲಿ ಪ್ರತಿ ಕಾರ್ಯವನ್ನು ಪರಿಪೂರ್ಣತೆಯನ್ನು ಮಾಡಲು, ನಿತ್ಯ ಆರದಿರುವ ಉತ್ಸಾಹದಿಂದ ವರ್ಕ್ ಫೀಲ್ಡ್ನಲ್ಲಿ ಎಂಟರ್ ಮಾಡಲು, ಪ್ರಾಮಾಣಿಕ ಪ್ರಯತ್ನವನ್ನು ಪಡಲು, ಆತ್ಮತೃಪ್ತಿಯಿಂದ ಸೆಲ್ಫ್ ಮೋಟಿವೇಟ್ ಆಗಿ ಕಾರ್ಯ ಮಾಡುವಂತಹ ಅನೇಕ ಜೀವನದ ವಿಶೇಷತೆ ಹಾಗೂ ಸ್ವಯಂ ಜೀವನದ ಘಟನೆಗಳಿಂದ ಪಾಠ ಕಲಿಯುವಂತಹ ಶಿಕ್ಷಣ ಅಥವಾ ಇದರ ವಿಧಿ ಅರ್ಥ ಆಗೋದೇ ನಮಗೆ ಮೆಡಿಟೇಷನ್ನಿಂದ. ಮೆಡಿಟೇಷನ್ ಸನ್ಯಾಸಿಗಳಿಗೆ, ತಪಸ್ವಿಗಳಿಗೆ, ಇನ್ಯಾರಿಗೋ ಮುದುಕರಿಗೆ ಅಷ್ಟೇ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ನಮ್ಮ ಜೀವನದ ಇಟ್ ಶುಡ್ ಬಿ ಎ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಅವರ್ ಲೈಫ್. ಸ್ನಾನ, ಊಟ ಹೆಂಗೆ ಕಂಪಲ್ಸರಿಯೋ, ಪ್ರತಿನಿತ್ಯ ಮೆಡಿಟೇಷನ್ ಆತ್ಮತೃಪ್ತಿಗಾಗಿ ಬೇಕೇ ಬೇಕು. ಸಹನೆ ಮಾಡುವ ಶಕ್ತಿ ನೀಡ್ತದೆ, ಸಫಲತೆಯನ್ನು ಎಂಜಾಯ್ ಮಾಡುವಂತಹ ವಿಧಿ ಕಲಿಸ್ಕೊಡ್ತದೆ ಮೆಡಿಟೇಷನ್. ಮೆಡಿಟೇಷನ್ ನಮ್ಮ ಜೀವನವನ್ನು ಪ್ರಶಾಂತವಾಗಿರ್ತದೆ. ಪ್ರಶಾಂತ ಚಿತ್ತತೆಯೇ ಅಂತಿಮ ಸಫಲತೆ. ಸಫಲತೆಯನ್ನು ಪಡ್ಕೋಬೇಕಾದ್ರೆ ಗಾಬರಿ ಮಾಡ್ಕೋಬೇಕಾಗಿಲ್ಲ, ಇನ್ನೊಬ್ಬರ ಮೇಲೆ ಗಲಾಟೆ ಮಾಡಬೇಕಾಗಿಲ್ಲ. ಗುದ್ದಾಡಿ ಜಗಳಾಡಿ ಕೆಲಸ ಮಾಡ್ಕೊಂಡು ಬಂದಿಬಿಟ್ಟೆ. ಎಲ್ಲಿ ನೆಗೆಟಿವಿಟೀಸ್ ಇದೆಯೋ, ನಕಾರಾತ್ಮಕ ಬಿಹೇವಿಯರ್ನಿಂದ ನಾವು ಕಾರ್ಯ ಸಿದ್ಧಿ ಪಡ್ಕೊತೀವೋ ಅದು ಸಕ್ಸಸ್ ಅಲ್ಲ. ಸಕ್ಸಸ್ ಖುಷಿ ಕೊಡ್ತದೆ,
ಸಕ್ಸಸ್ ಪುಣ್ಯವನ್ನು ಕೊಡ್ತದೆ, ಸ್ವ ಉನ್ನತಿ ಮಾಡಿಸ್ತದೆ, ನಿರ್ಮಲ ಭಾವವನ್ನು ತರಿಸ್ತದೆ. ಆದ್ದರಿಂದ ಎಷ್ಟು ಮೆಡಿಟೇಷನ್ ಮಾಡ್ತೀಯೋ ಚಿತ್ತ ಪ್ರಶಾಂತವಾಗಿಟ್ಕೊಳಿಕ್ಕೆ ಬರ್ತದೆ. ಕಾಡ್ನ್ಯಾಗ ಗುಡ್ಡದಾಗ ಗುಹೆದಾಗ ಕುಂತು 15 ನಿಮಿಷ ಶಾಂತವಾಗಿ ಕುಂತು ಗುಹೆನಾಗ ನಾ ಭಾಳ ಶಾಂತಿಯಲ್ಲಿದ್ದೀರಿ, ಗುಹೆನಾಗೆ ಹೋಗ್ತೀನಿ ಅಂದರೆ ಸಾಧ್ಯ ಇಲ್ಲ. ಜೀವನದ ಸಮುದ್ರದ ಏರುಪೇರುಗಳ ಮಧ್ಯದಲ್ಲಿರಬೇಕು, ದೊಡ್ಡ ದೊಡ್ಡ ಅಲೆಗಳು ಅಪ್ಪಳಿಸ್ತಿರ್ಬೇಕು ಲೈಫ್ನಲ್ಲಿ. ಚಿತ್ತ ಪ್ರಶಾಂತವಾಗಿಟ್ಕೊಳ್ಳುವ ಕಲೆ ಖಂಡಿತವಾಗಿ ನಾವು ಮೆಡಿಟೇಷನಿಂದ ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಈ ಮೆಡಿಟೇಷನ್ ಎಲ್ಲರೂ ಯಾಕೆ ಕಲಿಬೇಕಪ್ಪ ಅಂದರೆ, ಎಲ್ಲರ ಜೀವನದಲ್ಲೂ ವಿಘ್ನಗಳಿವೆ, ಎಲ್ಲರೂ ಪ್ರಶಾಂತ ಜೀವನವನ್ನು ಬಯಸ್ತಾರೆ. ವಿಘ್ನಗಳ ಮಧ್ಯದಲ್ಲೂ ಚಿತ್ತ ಪ್ರಶಾಂತವಾಗಿಟ್ಕೊಳ್ಳಲು ಮೆಡಿಟೇಷನ್ ಬೇಕು. ಚಿತ್ತ ಪ್ರಶಾಂತತೆ ಸತ್ಯ ಸಫಲತೆಯಾಗಿದೆ. ತಮಗೆ ಆಲ್ರೆಡಿ ಹೇಳಲಾಗಿದೆ, ಸಫಲತೆ ಅಂದರೆ ಕಾರ್ಯ ಪರಿಪೂರ್ಣತೆ. ಹಿಡಿದ ಕೆಲಸ ಏನೋ ಕಂಪ್ಲೀಟ್ ಮಾಡಿಬಿಟ್ವಿ, ಅದಕ್ಕಿಂತ ಇಂಪಾರ್ಟೆಂಟ್ ಯಾವ ಮಾರ್ಗದಲ್ಲಿ ನಾವು ಆ ಕೆಲಸ ಮಾಡಿದ್ವಿ, ಯಾವ ವಿಧಿಯಿಂದ ನಾವು ಆ ಕೆಲಸ ಮಾಡಿದ್ವಿ. ನಾಟ್ ಓನ್ಲಿ ದ ಫೈನಲ್ ಡೆಸ್ಟಿನೇಷನ್ ಇಸ್ ಕೌಂಟೆಡ್ ಟು ಗೇನ್ ಸಕ್ಸಸ್, ದ ವೇ ಆ್ಯಂಡ್ ಮೀನ್ಸ್ ಪ್ಲೇಸ್ ವೈಟಲ್ ರೋಲ್ ಇನ್ ಗೇನಿಂಗ್ ಸಕ್ಸಸ್. ನಾನು ಯಾವ ವಿಧಿಯಿಂದ ನಾ ಸಫಲತೆ ಪಡ್ಕೊಂಡೆ ಅನ್ನೋದು ಇಂಪಾರ್ಟೆಂಟ್. ಕಳ್ಳತನ ಮಾಡಿ, ಸುಳ್ಳು ಹೇಳಿ, ಮೋಸ ಮಾಡಿ ಅಂತೂ ನನ್ನ ಜೀವನದ ಆಸೆ ಪೂರ್ಣ ಮಾಡ್ಕೊಂಡೇರೆ. ಕಾರ್ ತರಬೇಕು ಅಂದ್ಕೊಂಡಿದ್ದೆ, ಕಾರ್ ತಂದೆ, ಅವ್ರಿಗೆ ಮೋಸ ಮಾಡಿದೆ, ಇವ್ರಿಗೆ ಮೋಸ ಮಾಡಿದೆ. ಇಸ್ ಇಟ್ ಸಕ್ಸಸ್? ಯಾವ ಮಾರ್ಗ, ಅದು ಬಹಳ ಇಂಪಾರ್ಟೆಂಟ್. ಕೆಟ್ಟ ಮಾರ್ಗದಲ್ಲಿ ನಡೆದು ಸಂತೋಷವನ್ನು ಬಯಸಲು ಸಾಧ್ಯ ಇಲ್ಲ, ತೃಪ್ತಿಯನ್ನು ಪ್ರೊಡ್ಯೂಸ್ ಮಾಡಲು ಸಾಧ್ಯ ಇಲ್ಲ. ನಾನು ಫಸ್ಟ್ ಕ್ಲಾಸ್ ಜಾಮೂನ್ ಮಾಡ್ತಿದ್ದೀನಿ, ಆ ಹಿಟ್ಟಿಗೆ ತಗೊಂಡಿದ್ದು ಒಂದು ಬಟ್ಲ ಹಿಟ್ಟು ತಗೊಂಡಿನಿ, ಒಂದು ಕಟೋರ ಹಿಟ್ಟು ತಗೊಂಡಿನಿ. ನಾನು ಹಾಕಿರೋದು 1 kg ಉಪ್ಪು ಹಾಕೀನಿ. ಆ ಜಾಮೂನ್ ಮಾಡೋವರೆಗೂ ಮಾಡ್ತಾ ಇರುವಾಗ ಇದು ಭಾಳ ಸ್ವೀಟ್ ಆಗ್ತದೆ, ಇದು ಭಾಳ ಡೆಲಿಷಿಯಸ್ ಆಗ್ತದೆ ಅಂತ ಹೇಳಿ ನಾವು ಉಪ್ಪು ಹಾಕಿ ಸ್ವೀಟನ್ನು ಬಯಸಿದರೆ ಯಾವ ಮ್ಯಾಥಮೆಟಿಕ್ಸ್ ಒಪ್ತದೆ, ಯಾವ ಅಡುಗೆ ಪಾಕಶಾಸ್ತ್ರಜ್ಞ ಒಪ್ತಾರೆ? ಯಾರು ಸಾಮಾನ್ಯ ಮನುಷ್ಯರು ಒಪ್ಪಂಗಿಲ್ಲ, ಶಾಸ್ತ್ರಜ್ಞರೇ ಆಗಬೇಕಂತಿಲ್ಲ. ಉಪ್ಪು ಹಾಕಿನಂದರೆ ಉಪ್ಪೇ ನನಗೆ ಸಿಗ್ತದೆ. ಅದೇ ರೀತಿಯಾಗಿ ನಾನು ಕೆಟ್ಟ ಮಾರ್ಗ ನಡೆಸಿ ಸ್ವತೃಪ್ತತೆ, ಪ್ರಶಾಂತತೆಯ ಸಫಲತೆಯನ್ನು ಹೆಂಗೆ ಪಡ್ಕೊಳ್ಳಿಕ್ಕೆ ಸಾಧ್ಯ? ನೆನ್ಪಿಟ್ಕೊಳ್ಳೋಣ, ಸಫಲತೆಯನ್ನು ಜೀವನ್ಮೌಲ್ಯದ ಮಾರ್ಗದಿಂದಲೇ ಪಡ್ಕೋಬೇಕು. ಸಫಲತೆಯನ್ನು ಶ್ರೇಷ್ಠ ಉನ್ನತ ಚಿಂತನೆಯ ಮಾರ್ಗ, ಪಾಸಿಟಿವ್ ಥಿಂಕಿಂಗ್ನಿಂದ ಪಾಸಿಟಿವ್ ಸಫಲತೆಯನ್ನೇ ಪಡ್ಕೋಬೇಕು. ಯಾಕೆಂದರೆ ನಮ್ಮ ಲೈಫ್ನಲ್ಲಿ ಪರಿಪೂರ್ಣತೆಯನ್ನು ಅಚೀವ್ ಮಾಡುವಂತಹ ಸಕ್ಸಸ್ಸನ್ನು ಪಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಮಾರ್ಗ ಶ್ರೇಷ್ಠವಾಗಿರಬೇಕು. ಮಾರ್ಗ ಶ್ರೇಷ್ಠವಿದ್ದಾಗಷ್ಟೇ ಶ್ರೇಷ್ಠ ಗುರಿ ತಲುಪ್ತೀವಿ. ಆದರೆ ಇವತ್ತಿನ ಜೀವನದಲ್ಲಿ ಪ್ರತಿ ರಂಗದಲ್ಲೂ ನೋಡಿದಾಗ ಎಲ್ಲೋ ಒಂದು ಕಡೆ ಪರಿಪೂರ್ಣತೆ ಇಲ್ಲ ಅಂತ ಅನ್ನಿಸ್ತದೆ. ಎಲ್ಲೋ ಒಂದು ಕಡೆ ವಿ ಆರ್ ಲ್ಯಾಕಿಂಗ್ ಬಿಹೈಂಡ್. ಯಾವ ಕೆಲಸ ನೆನಪು ಮಾಡಿಕೊಂಡ್ರು ಇದು ಅರ್ಧಕ್ಕೆ ಬಿಟ್ಟಿನಲ್ಲ. ಕೆಲಸ ಅಷ್ಟೇ ಅಲ್ಲ, ಜವಾಬ್ದಾರಿಗಳು, ಆಫೀಸಿನ ಜವಾಬ್ದಾರಿ ಇರ್ಬೋದು, ಇದು ಅರ್ಧಕ್ಕೆ ಬಿಟ್ಟಿನಿ, ಇದು ಫುಲ್ಲೇ ಆಗಿಲ್ಲಲ್ಲ ಅನ್ನಿಸ್ತದೆ. ಇನ್ನು ಕೆಲವೊಮ್ಮೆ ಸಂಬಂಧಿಕರನ್ನು ನೆನಪು ಮಾಡ್ಕೊಳ್ರಿ, ಎಷ್ಟು ಚಲೋ ಸಂಬಂಧ ಇತ್ತು, ಬ್ರೆಕ್ ಆಗಿಬಿಡ್ತಲ್ಲ ನಮ್ದು ಅವ್ರದ್ದು ಸಂಬಂಧ ಅನ್ನಿಸ್ತದೆ. ಎಲ್ಲಿ ನೋಡಿದ್ರು ಅರ್ಧಂಬರ್ಧ. ನಮ್ಮ ಕೈಯಾಗಿರೋ ಮೊಬೈಲು ಯಾವ್ಯಾವ ಆ್ಯಪ್ಸ್ ಬೇಕು, ಯಾವ್ಯಾವ ಏನೇನು ರೀಸೆಂಟ್ ಅಪ್ಡೇಟ್ಸ್ ಅದಾವೋ ಎಲ್ಲ ಅಪ್ಡೇಟೆಡ್, ಮಷಿನ್ ಅಪ್ಡೇಟೆಡ್. ಸಮಾಚಾರ, ಇನ್ಫಾರ್ಮೇಷನ್ ಅಜ್ಜನಿಂದ ಹಿಡಿದು ಮರಿ ಮೊಮ್ಮಗನವರೆಗೂ ಸಮಾಜದಲ್ಲಿ, ಸೊಸೈಟಿಯಲ್ಲಿ ಏನೇನು ನಡೀತಾ ಇದೆ, ಇನ್ಫಾರ್ಮೇಷನ್ ಅಪ್ಡೇಟೆಡ್, ಕಂಪ್ಲೀಟೆಡ್, ಸಂಪೂರ್ಣ ಇರ್ತದೆ. ಆದರೆ ಸಂಬಂಧ ನಿಭಾಯಿಸೋದರಲ್ಲಿ, ಕಾರ್ಯ ನಿಭಾಯಿಸೋದರಲ್ಲಿ ಅರ್ಧಂಬರ್ಧ. ಯಾಕೆಂದರೆ ಇವತ್ತಿನ ಮೊಬೈಲ್ ಯುಗದಲ್ಲಿ ನಾವು ಮಾಡುತ್ತಿರೋ ಪ್ರತಿ ಕಾರ್ಯ, ಪ್ರತಿ ಸಂಬಂಧವನ್ನು ಮೊಬೈಲ್ ಅಂತೆಯೇ ಟ್ರೀಟ್ ಮಾಡ್ತಾ ಇದ್ದೀವಿ. ಅದೇ ಖೇದಕರ ಸಂಗತಿ. ಮೊಬೈಲನ್ನು ಯಾವ ದೃಷ್ಟಿಕೋನದಿಂದ ಯೂಸ್ ಮಾಡ್ತೀವೋ,
ಮೊಬೈಲ್ನಿಂದ ಏನನ್ನ ನಿರೀಕ್ಷಿಸ್ತಿದ್ದೀವೋ ಅದನ್ನು ನಾವು ಸಂಬಂಧಿಕರೊಂದಿಗೆ ನಿರೀಕ್ಷಿಸ್ತಿದ್ದೀವಿ. ಮೊಬೈಲ್ ಹೇಳಿದ ತಕ್ಷಣ ಕೊಡ್ತದೆ. ನೀವೇನು ಕೇಳ್ಕೊತೀರೋ ಏನೋ, ನೀವು ಬಾಯಲ್ಲಿ ಹೇಳಿದರೆ ಸಾಕು, ನೀವು ಕೊಟ್ಟ ಇನ್ಫಾರ್ಮೇಷನ್ ಅದು ಎಲ್ಲರ ಇರಲಿ ಗೂಗಲ್ ಸರ್ಚ್ ಮಾಡಿ ತಂದು ಕೊಟ್ಟುಬಿಡ್ತದೆ ನಿಮಗೆ. ಯಾವ ದೇಶದ್ದಿರ್ಬೋದು, ಯಾವ ಕಾಲದ್ದಿರ್ಬೋದು, ಯಾವ ಸಬ್ಜೆಕ್ಟ್ ಬಗ್ಗೆ ಇರ್ಬೋದು. ಆ ಮೊಬೈಲ್ ಮಷಿನ್ ನೀವು ಹೇಳಿದ ತಕ್ಷಣ ಕೆಲಸ ಮಾಡ್ತದೆ ಅಂತ ಹೇಳಿ ಸಂಬಂಧಿಕರನ್ನು ಅದನ್ನೇ ನಿರೀಕ್ಷಿಸ್ತೀವಿ. ನಾ ಹೇಳಿದ ತಕ್ಷಣ ನೀವು ಮಾಡ್ಬೇಕು, ಇಲ್ಲ ಸಿಟ್ಟು, ಕ್ಲಾಶಸ್. ನಾ ಅನ್ಕೊಂಡ ತಕ್ಷಣ ಕೆಲಸ ಆಗ್ಬಿಡ್ಬೇಕು. ಜೀವನ ಮೊಬೈಲ್ ಅಲ್ಲ. ನಮ್ಮ ಜೀವನ ಈ ಮೊಬೈಲ್ನಲ್ಲಿರುವಂತೆ 3Gನೋ 4Gನೋ 5Gಯೋ ಅಲ್ಲ. ನೀವು ನೆನ್ಪಿಟ್ಕೊಳ್ಳಿ, ಯಾರೋ ಒಬ್ಬರು ಮೊಬೈಲ್ ಯೂಸ್ ಮಾಡ್ತಿದ್ದಾರೆ, ಅವರು 2G ಇಟ್ಕೊಂಡಾರ, ಎಷ್ಟು ಸ್ಲೋ, ಎಲ್ಲರೂ ನಗ್ತಾರೆ ನೀ ಯಾವ ಕಾಲದಾಗದೆ ಅಂತ. ಅಪ್ಡೇಟೇ ಆಗಿಲ್ಲ. ಆದರೆ ನಮ್ಮ ಲೈಫ್ ಮೊಬೈಲ್ ನಂಗೆ 4G 5G ಹಂಗೆ ಸ್ಪೀಡ್ನಾಗ ಹೋಗಲ್ಲ. ಇಟ್ ಟೇಕ್ಸ್ ಇಟ್ಸ್ ಓನ್ ಟೈಮ್. ಬೀಜ ಬಿತ್ತಿದ ತಕ್ಷಣ ಠಕ್ ಅಂತ ಫಲ ಬರೋಂಗಿಲ್ಲ. ಅದಕ್ಕೆ ಸಸ್ಟೇನೆನ್ಸು, ನೀರು, ಬೆಳೆ, ಅದಕ್ಕೆ ತನ್ನದೇ ಆದ ಸಮಯ, ಮೊಳಕೆ ಬಂದು ಗಿಡ ಮಾಡಿ ಅದು ಹಣ್ಣು ಕೊಡಲಿಕ್ಕೆ ಅದಕ್ಕೆ ತನ್ನದೇ ಆದ ಸಮಯ ತಗೊಳ್ತದೆ. ಹಾಗೆ ನಮ್ಮ ಸಂಬಂಧ ನಿಭಾಯಿಸೋದ್ರಲ್ಲೂ ಕೆಲವೊಂದು ಸ್ಟೆಪ್ಸ್ ಇದ್ದಾವೆ. ಕಾರ್ಯ ನಿಭಾಯಿಸೋದ್ರಲ್ಲಿಯೂ ಕೆಲವೊಂದು ವಿಧಿಗಳಿವೆ. ಯಾವಾಗ ವಿಧಿಗಳನ್ನು ಸ್ಪಷ್ಟವಾಗಿ ತಿಳ್ಕೊಳ್ತೀವೋ ನಮ್ಮ ಜೀವನ ಸುರಕ್ಷಿತವಾಗಿರಲು ಸಾಧ್ಯ. ಏನಾಗಿದೆ ಇವತ್ತಿನ ಕಾಲದಲ್ಲಿ ಅಂದರೆ, ನಮ್ಮ ಜೀವನದಲ್ಲಿ ಯಾವುದೇ ಕಾರ್ಯದ ಪರಿಪೂರ್ಣತೆಯನ್ನು ತಲುಪಬೇಕಾದ್ರೆ, ನಿರ್ವಿಘ್ನವಾಗಿ ಸಂಬಂಧ ನಿಭಾಯಿಸಬೇಕಾದ್ರೆ ಇಂಟರ್ನೆಟ್ನಿಂದ ಕಾರ್ಯಗಳನ್ನಾಗಲಿ ಸಂಬಂಧಗಳನ್ನಾಗಲಿ ಡೌನ್ಲೋಡ್ ಮಾಡುವಷ್ಟು ಸುಲಭವೂ ಅಲ್ಲ, ತ್ವರಿತವೂ ಅಲ್ಲ. ಯಾಕೆ ಅಂತಂದರೆ, ಅಲ್ಲಿ ನೀವೇನು ಡೌನ್ಲೋಡ್ ಮಾಡ್ತೀರಿ ಅದು ಮಷೀನಿಗೆ ತನ್ನದೇ ಆದಂತಹ ಮತ್ತು ಅನ್ಯ ಸಂಸ್ಕಾರಗಳಿಲ್ಲ. ಅದು ಚೇತನ ಅಲ್ಲ, ಫೀಡ್ ಮಾಡಿದ್ದು ಕೊಡ್ತದೆ ಅಷ್ಟೇ. ಆದರೆ ನಾವು ಯಾವ ಮನುಷ್ಯರ ಜೊತೆಗೆ ಡೀಲ್ ಮಾಡ್ತಿದೆಯೋ ಅವರಿಗೆ ತಮ್ಮದೇ ಆದ ಸಂಸ್ಕಾರ ಇದೆ, ಅವರಿಗೆ ತಮ್ಮದೇ ಆದಂತಹ ಬಿಹೇವಿಯರ್ ಇದೆ. ನಾ ಹೇಳ್ದಂಗೆ ಅವ್ರು ನಡಿಬೇಕಾಗ್ಲಿಕ್ಕೆ ಅವ್ರೇನು ಜಡ ವಸ್ತು ಅಲ್ಲ. ಪ್ರಾಬ್ಲಮ್ ಏನಂದರೆ, ನನ್ನ ಅಹಂಕಾರ ಅಡ್ಡು ಬರ್ತದೆ ಅವ್ರ ಜೊತೆಗೆ ಸಂಬಂಧ ನಿಭಾಯಿಸಲಿಕ್ಕೆ, ಸಂಬಂಧ ಕಟ್ಟಾಗ್ಬಿಡ್ತದೆ. ನನ್ನಲ್ಲಿರುವ ತಾಳ್ಮೆಯ ಕೊರತೆ ಕಾರ್ಯನ ಅನ್ಕೊಂಡಷ್ಟು ಬೇಗ ತ್ವರಿತದಲ್ಲಾಗೋದಿಲ್ಲ. ನಾವು ಮೂಡ್ ಆಫ್ ಆಗಿಬಿಡ್ತೀವಿ, ಭರವಸಾಹೀನರಾಗ್ತೀವಿ, ಆತ್ಮವಿಶ್ವಾಸ ಕಳ್ಕೊಳ್ತೀವಿ. ಯಾಕೆಂದರೆ ಇಲ್ಲಿರೋದು ಮಷಿನ್, ನಾವು ಯೂಸ್ ಮಾಡ್ತಿರೋದು ಮಷಿನ್. ಆದರೆ ನಾವು ಬಾಳಬೇಕಾಗಿದ್ದು ಮನುಷ್ಯರ ಜೊತೆಗೆ. ಅವ್ರಿಗೆ ತಮ್ಮದೇ ಆದಂಥ ಇಮೋಷನ್ಸ್ ಇವೆ. ಇವೆಲ್ಲ ಇಮೋಷನ್ಸಿನ ಮಧ್ಯದಲ್ಲಿ ನಮ್ಮ ಚೈಲ್ಡ್ ಪೇರೆಂಟ್ ರಿಲೇಷನ್ಶಿಪ್ ಹೇಗಿಡಬೇಕು, ಆಫೀಸ್ನಲ್ಲಿ ರಿಲೇಷನ್ಶಿಪ್ ಹೇಗಿಡಬೇಕು, ಕಾರ್ಯವನ್ನು ಹೇಗೆ ಎಂಜಾಯ್ ಮಾಡಬೇಕು, ಜೀವನವನ್ನು ಎಲ್ಲ ರಂಗದಲ್ಲಿ ಹೇಗೆ ಎಂಜಾಯ್ ಮಾಡಬೇಕು ಅನ್ನೋದನ್ನು ಮುಂದಿನ ಸೆಷನ್ನಲ್ಲಿ ತಿಳ್ಕೊಳ್ಳೋಣ. ಬನ್ನಿ, ಈಗ ಫ್ಯೂ ಮಿನಿಟ್ಸ್ ಮೆಡಿಟೇಷನ್ ಮಾಡೋಣ. ಓಂ ಶಾಂತಿ. ನೇರವಾಗಿ ಕೂತ್ಕೊಳ್ಳಿ. ಪದ್ಮಾಸನ ಮೆಡಿಟೇಷನಿಗೆ ಬಹಳ ಶ್ರೇಷ್ಠ ಆಸನ. ಹಗೂರವಾಗಿ ಕಣ್ಮುಚ್ಚಿರಲಿ. ಸಂಕಲ್ಪಗಳ ವೇಗ ಸಮಾಧಾನವಾಗಿರಲಿ. ಹೇಳಿಕೊಡುವ ಒಂದೊಂದೇ ವಿಚಾರ ನಿಮ್ಮ ಚಿಂತನೆಯಲ್ಲಿ ಪೋಣಿಸಿಕೊಳ್ಳುತ್ತಾ ಹೋಗಿ. ನನ್ನ ಈ ಜೀವನ ಸತ್ಯ ಜೀವನ, ಸಂತುಷ್ಟ ಜೀವನ. ನನ್ನ ಸರ್ವ ಜೊತೆಗಾರರ ಜೊತೆಗೆ ಕಾರ್ಯ ಮಾಡುವಾಗ ಸರ್ವರಿಗೂ ಗೌರವ ನೀಡುವುದನ್ನು ಕಲಿಯುವೆ. ಸರ್ವರ ವಿಶೇಷತೆಯನ್ನೇ ನೋಡುವೆ.
ಸರ್ವರ ಜೊತೆಗೆ ಹೊಂದಿಕೊಂಡು ಹೋಗುವೆ. ನಾನು ಸಮರ್ಥ ಚಿತ್ತನಾಗುವೆ, ಸಂತುಷ್ಟನಾಗುವೆ, ಸಮಾಧಾನ ಚಿತ್ತದಲ್ಲಿರುವೆ. ಅತ್ತ ಇತ್ತ ಅಲದಾಡುವ ಸಂಕಲ್ಪಗಳನ್ನು ಸ್ವಯಂ ಪ್ರತಿಯಾಗಿ ಸ್ವಯಂ ಶ್ರೇಷ್ಠ ಭಾವನೆಯನ್ನು ಮಾಡಿಕೊಳ್ಳುತ್ತಾ ನನ್ನ ಜೀವನದ ಮಹತ್ವತೆಯನ್ನು ವೃದ್ಧಿಸಿಕೊಳ್ಳುವೆ. ನಾನು ಶ್ರೇಷ್ಠ ಆತ್ಮ, ನಾನು ವಿಶೇಷ ಆತ್ಮ, ನನ್ನ ಪಾತ್ರ ವಿಶೇಷವಿದೆ, ನಾನು ಸರ್ವರಲ್ಲೂ ವಿಶೇಷತೆಯನ್ನೇ ನೋಡುವೆ. ಆಗ ನನ್ನ ಜೀವನದಲ್ಲಿ ನಿತ್ಯ ವಿಶೇಷ ಸಫಲತೆ ದೊರೆಯುವುದು. ಓಂ ಶಾಂತಿ. ತಮಗೆ ವಿಶೇಷವಾಗಿ ಸ್ವಯಂ ಪ್ರತಿಯಾಗಿ ಸ್ವಯಂ ಹೋಮ್ವರ್ಕ್ 24 hours ಈ ಕ್ಲಾಸ್ ಕೇಳಿದಾಗಿಂದ ಹಿಡಿದು ನಾಳೆ ಕ್ಲಾಸ್ 24 hours ನಂತರ ಏನು ಕೇಳ್ತೀರಿ, ಒಂದು ಸ್ಪೆಷಲ್ ಪ್ರಾಕ್ಟೀಸ್ ಮಾಡೋಣ. 24 ಗಂಟೆ ನಾನು ಸದಾ ಮುಗುಳ್ನಗುತ್ತಾ ಇರಬೇಕು. ಮನಸ್ಸು ಅರಳಿರಬೇಕು, ಮುಖವು ಅರಳಿರಬೇಕು. ಸಿಟ್ಟು, ಆವೇಶ, ಕೋಪ ಮಾಡಿಕೊಳ್ಳುವುದಿಲ್ಲ. ಸದಾ ಅರಳಿರಬೇಕಾದ್ರೆ ಸ್ವಯಂ ಪ್ರತಿಯಾಗಿ ವಿಶೇಷವಾದಂಥ ಶ್ರೇಷ್ಠ ಸಂಕಲ್ಪಗಳನ್ನೇ ಮಾಡಬೇಕು. ಆತ್ಮಗೌರವದ ಸಂಕಲ್ಪ ಮಾಡಬೇಕು. ಅನ್ಯರೊಳಗಿರುವ ವಿಶೇಷತೆಯನ್ನೇ ನೋಡಿ 24 hours ಸದಾ ಮುಗುಳ್ನಗ್ತಾ ಇರ್ತೀನಿ, ಖುಷಿಯಲ್ಲಿರ್ತೀನಿ ಅಂತ ಒಂದು ದಿನ, ಲೈಫ್ ಲಾಂಗ್ ಆಮೇಲೆ ಫಸ್ಟ್ ಒಂದು ದಿನ ಪ್ರಾಕ್ಟೀಸ್ ಮಾಡಿಕೊಳ್ಳಿ. ನಿಮ್ಮ ಜೀವನದ ಸಂಸ್ಕಾರವೇ ಸಂಪೂರ್ಣ ಬದಲಾಗುವುದು. ಧನ್ಯವಾದಗಳು. ಓಂ ಶಾಂತಿ.